ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಈ ದಿನ ನಿಮಗೆ 300 ಕಿಲೋಮೀಟರ್ ಮೊನ್ನೆ ನಡೆದಂಥ 300 ಕಿಲೋಮೀಟರ್ ರೇಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಹಿಂದೆಗಡೆ ಫಸ್ಟು ಗುಂಟಕಲ್ಲ ರೇಸ್ ಬಂದು ಫಸ್ಟು ರಿಲೀಸ್ ಮಾಡಿರೋ ಬರ್ಡ್ಸು ಯಂಗ್ ಬರ್ಡ್ ಡರ್ಬಿ ಎಕ್ಸಾಕ್ಟ್ 7 o'clockಗೆ ರಿಲೀಸ್ ಮಾಡಿದ್ದಾರೆ. ಭಾನುವಾರ ವೆದರ್ ಚೆನ್ನಾಗಿಲ್ಲ ಅನ್ನೋ ಕಾರಣದಿಂದ ನಾವು ಮಂಗಳವಾರ ಹಾಕ್ಕೊಂಡಿದ್ವಿ, ಟ್ಯೂಸ್ಡೇ ವೆದರ್ ಚೆನ್ನಾಗಿದೆ. ಈಗ ರಿಲೀಸ್ ಆಗಿರೋ ಬರ್ಡ್ಸ್ ಬಂದು ಯಂಗ್ ಬರ್ಡ್ಸ್. ನೋಡಿ, ಇವಾಗ 7:10ಕ್ಕೆ ಓಪನ್ ಬರ್ಡ್ ಡರ್ಬಿನ ಬಿಡ್ತಾ ಇದ್ದಾರೆ. 7 ಗಂಟೆಗೆ ಯಂಗ್ ಬರ್ಡ್ ಡರ್ಬಿ ಬಿಟ್ಟಿದ್ದು. ಓಪನ್ ಡರ್ಬಿ ಬಿಟ್ಟಾದಮೇಲೆ 7:35ಕ್ಕೆ ಯಂಗ್ ಬರ್ಡ್ಸ್ನ ಬಿಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇರೋದು ನೋಡ್ಬೋದು. 7:35ಕ್ಕೆ ಯಂಗ್ ಬರ್ಡ್ಸ್ ಬಿಡ್ತಾರೆ. ಬಾಲ್ ಕೂತು ಕೆಳಗಡೆಯಿಂದ ಹೇಳ್ತೀನಿ. ಆ ಲಾಕ್ನ ಫುಲ್ ಹಿಂದೆ ಕೇಳ್ಕೊ, ಹೇಳ್ದಟ್ಗೆ. ತೆಗಿ ಅದನ್ನ ತೆಗಿ. ಬಾ ಹೋಯ್ತಾವ, ಬಾ 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 ಹೋಯ್ತಾವ, ಬಾ. ಹಿಂದಕ್ಕೆ ಕೂತ್ಕೋ. ಇನ್ನು 7:55ಕ್ಕೆ 20 ನಿಮಿಷ ಆದಮೇಲೆ ಓಪನ್ ಬರ್ಡ್ಸ್ನ ಬಿಡಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ.
ನಂತರ ಎಲ್ಲ ಕ್ಯಾಟಗರಿ ಬಿಟ್ಟಾದ ನಂತರ 8:20ಕ್ಕೆ ಸುಮಾರು 6 ಬಾಕ್ಸ್ ಅಷ್ಟು ಟ್ರೈನಿಂಗ್ ಬರ್ಡ್ಸ್ ಅಂದರೆ ಎಕ್ಸ್ಟ್ರಾ ಬರ್ಡ್ಸನ್ನು 8:20ಕ್ಕೆ ಲಿಬ್ರೇಟ್ ಮಾಡ್ತಾಯಿದ್ದಾರೆ. ನೋಡಿ, ಎಕ್ಸ್ಟ್ರಾ ಬರ್ಡ್ಸ್ ಎಲ್ಲ ಬಿಟ್ಟ ನಂತರ ನನ್ನ ಮನೆಗೆ ಫಸ್ಟ್ ಬಂದಂಥ ಬರ್ಡು OBD 7:10ಕ್ಕೆ ರಿಲೀಸ್ ಮಾಡಿದ ಬರ್ಡು ಹತ್ತತ್ರ 11:15ಗೆ ಬಂದಿದೆ. ಈ ಬರ್ಡು ಫಸ್ಟ್ ಪ್ಲೇಸ್ ತೊಗೊಂಡಿದೆ ಈ ಬರ್ಡು. ಇನ್ನು ಒಟ್ಟಾರೆ ರಿಸಲ್ಟ್ಸ್ನ ನೋಡೋದಾದರೆ ಯಂಗ್ ಬರ್ಡ್ ಡರ್ಬಿ ನನಗೆ ಎರಡೂ ಬರಲಿಲ್ಲ. ಬೋರ್ಡ್ ಟೈಮಲ್ಲಿ ಕ್ಲಬ್ಬಲ್ಲಿ ಬಂದಿದ್ದು ಎರಡೇ ಬರ್ಡು. ಓಪನ್ ಬರ್ಡ್ ಡರ್ಬಿ ಫಸ್ಟ್ ಪ್ಲೇಸು ಮತ್ತು 7th ಪ್ಲೇಸ್ ತೊಗೊಂಡಿದೆ. ವೆಲಾಸಿಟಿ 1166. ಆ ನಂತರ ಯಂಗ್ ಬರ್ಡ್ಸಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಮತ್ತು 9th. ಇಲ್ಲೂ ವೆಲಾಸಿಟಿ ಪರವಾಗಿಲ್ಲ, 1100+ ಇದೆ. ಇನ್ನು ಓಪನ್ ಬರ್ಡ್ಸಲ್ಲಿ 1 to 6 ಇಲ್ಲಿ 1200+ ವೆಲಾಸಿಟಿ ಇದೆ ಫಸ್ಟ್ ಪ್ಲೇಸ್ ಬರ್ಡ್ಗೆ. ಆ ನಂತರ ಸ್ಲೈಟಾಗಿ ಏನೋ 11 ನಿಮಿಷ ಹೆಚ್ಚು ಕಮ್ಮಿಲಿ ಬರ್ಡ್ಸ್ ಬಂದಿದ್ವಿ. 300 ಆದಮೇಲೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಬರ್ಡ್ಸ್ನ ಫ್ಲೈಯಿಂಗ್ ಏನು ಬಿಟ್ಟಾಗ ಬರ್ಡ್ಸಲ್ಲಿ ಕಂಡಂಥ ರಿಕವರಿ, ಆಲ್ಮೋಸ್ಟ್ ಬರ್ಡ್ಸ್ ಎಲ್ಲ ರಿಕವರ್ ಆಗಿದ್ದಾವೆ. ಈಗ ನೋಡ್ತಾ ಇರ್ಬೋದು. Thank you.